ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ಮನೋರಮಾ BN, ನೂಪುರ ಭ್ರಮರಿ IKS ಸೆಂಟರ್ನಿಂದ. ಕಳೆದ 2 ತರಗತಿಗಳಲ್ಲೂ ಕೂಡ ನಾವು ವರ್ಣ ಅನ್ನುವಂಥದ್ದನ್ನ ವಿವರವಾಗಿ ತಿಳ್ಕೊಳ್ತಾ ಇದ್ದೇವೆ ಅಲ್ವಾ? ಈ ತರಗತಿಯಲ್ಲೂ ಕೂಡ ಸೀನಿಯರ್, ವಿದ್ವತ್, ಪದವಿ, ಸ್ನಾತಕೋತ್ತರ ಪದವಿ ಮತ್ತು ಅದರ ಮುಂದಿನ ಅಧ್ಯಯನ ಅಥವಾ ಸಂಶೋಧನಾ ಹಂತಗಳಿಗೆ ನೆರವಾಗಬಲ್ಲಂತಹ ವಿವರಗಳನ್ನ ನಾನಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಎಲ್ರೂ ಕೂಡ ಹೆಚ್ಚಿನ ವಿವರಗಳಿಗೆ ನನ್ನ ನೃತ್ಯ ಮಾರ್ಗಮುಖರ ಪುಸ್ತಕವನ್ನ ಪರಿಶೀಲಿಸಬೇಕೆಂತ ನಾನಿಲ್ಲಿ ಸೂಚಿಸ್ತಾ ಇದ್ದೇನೆ. ಇವತ್ತಿನ ತರಗತಿಯಲ್ಲಿ ನಾವು ವರ್ಣಗಳಲ್ಲಿ ಪ್ರಧಾನವಾಗಿರುವಂತಹ 2 ವೈವಿಧ್ಯಗಳು, ಅದರಲ್ಲಿ ಯಾವುದು ಒಂದು ತಾನವರ್ಣ, ಇನ್ನೊಂದು ನಮ್ಗೆ ಗೊತ್ತೇ ಇದೆ ಪದವರ್ಣ. ಹಾಗಾಗಿ ತಾನವರ್ಣದ ವಿಶೇಷತೆಗಳೇನು ಮತ್ತು ಪದವರ್ಣಕ್ಕೂ ತಾನವರ್ಣಕ್ಕೂ ಇರುವಂತಹ ಸಂಬಂಧ, ವ್ಯತ್ಯಾಸಗಳೇನು ಅಂತ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಕರ್ನಾಟಕ ಸಂಗೀತ ಪಠ್ಯಕ್ರಮದಲ್ಲಿ ಅಭ್ಯಾಸಕ್ಕೆ ಅಥವಾ ಸ್ವರ ಸಿದ್ಧಿಗೆ ಅಥವಾ ರಾಗದ ಸಂಪೂರ್ಣವಾದಂತಹ ಪರಿಚಯಕ್ಕೆ ಅಂತ ನಿರ್ದೇಶಿಸಲಾಗಿರುವಂತಹ ಒಂದು ರಚನಾ ಪ್ರಕಾರವೇ ತಾನವರ್ಣ. ಇಲ್ಲಿ ತಾನದ ಪ್ರಕಟಣೆಯೇ ಮುಖ್ಯವಾಗಿ ನಮ್ಗೆ ಕಂಡು ಬರುತ್ತೆ. ಅಂದ್ರೆ ಸಾಹಿತ್ಯ ಏನಿದ್ರೂ ಕೂಡ ಆ ತಾನದ ಪ್ರಕಟಣೆಗೆ ಒಂದು ಮಾಧ್ಯಮ ಆಗಿರುತ್ತೆ. ಸ್ವರ ಮತ್ತು ಸಾಹಿತ್ಯದ ಏರ್ಪಡುವಿಕೆ, ಹಾಡುವಿಕೆ ತಾನದ ರೂಪದಲ್ಲೇ ಇರುವ ಕಾರಣ ಇದಕ್ಕೆ ತಾನವರ್ಣ ಅಂತ ಹೆಸರು. ಅಕಾರ, ಉಕಾರ, ಮಕಾರ, ಇಕಾರ ಇತ್ಯಾದಿ ಬೇರೆ ಬೇರೆ ರೀತಿಯ ತಾನಗಳ ಮೂಲಕವಾಗಿ ಅಕ್ಷರ ಕಾಲ ಪ್ರಮಾಣದಲ್ಲಿ ನಿಖರವಾಗಿರುವಂತಹ ಒಂದು ಅಭ್ಯಾಸವನ್ನ ಸಾಧಿಸ್ಕೊಳ್ಳೋದಕ್ಕೆ, ಹಾಗೇನೆ ಶಾರೀರದ ಸಬಲತೆ, ಶಾರೀರ ಅಂತಂದ್ರೆ ನಮ್ಮ ಕಂಠದಲ್ಲಿ ನಾವು ಎಷ್ಟರ ಮಟ್ಟಿಗೆ ಶ್ವಾಸವನ್ನ ಹಿಡಿದಿಟ್ಕೊಳ್ತೀವಿ, ಎಷ್ಟರ ಮಟ್ಟಿಗೆ ನಾವು ಅದನ್ನ ಸುಧಾರಿಸ್ಕೊಳ್ತೀವಿ, ಒಟ್ಟಿನಲ್ಲಿ ಶ್ವಾಸದ ಹತೋಟಿ, ಹಾಗೆಯೇ ಕಂಠದ ಒಂದು ಮಾಧುರ್ಯವನ್ನ ಗಳಿಸ್ಕೊಳ್ಳೋದಕ್ಕೆ ವಿಳಂಬ ಲಯದ ಮೇಲೆ ಹಿಡಿತ, ಗಮಕಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ನಮ್ಗೆ ಒಂದು ಪೂರ್ವ ಪಾಠವಾಗಿ, ಮುಖ್ಯವಾಗಿ ಸ್ವರಸ್ಥಾನದ ಜ್ಞಾನವನ್ನ ಸಂಪಾದಿಸ್ಕೊಳ್ಳೋದಕ್ಕೆ, ಅರ್ಹತೆ ಪಡೆಯೋದಕ್ಕೆ ಈ ವರ್ಣವನ್ನ ಸರಿಯಾದ ರೀತಿಯಲ್ಲಿ ಪೂರ್ವಾಲೋಚನೆ ಮಾಡಿ ಸಿದ್ಧಪಡಿಸಲಾಗಿದೆ ಅಂತ ನಾವು ಹೇಳ್ಬೋದು. ಈ ಎಲ್ಲ ಅಂಶಗಳಿಂದಲೂ ಕೂಡ ನಾವು ಪದವರ್ಣಕ್ಕೆ ಹೋಲಿಸಿದ್ರೆ ತಾನವರ್ಣದ ಸ್ವರೂಪ ಸ್ವಲ್ಪ ಹಳೆಯದು ಅಂತಲೂ ಕೂಡ ಗೊತ್ತಾಗತ್ತೆ. ವರ್ಣದಲ್ಲಿ ಆದಷ್ಟು ಮಾತು ಕಡಿಮೆ ಇರಬೇಕು ಅನ್ನುವಂತಹ ನಿಯಮ ಇದೆ. ಯಾಕಾಗಿ? ಇದೇ ಕಾರಣಕ್ಕೋಸ್ಕರ. ಅಂದ್ರೆ ಆಯಾ ರಾಗದ ಪೂರ್ಣ ಪರಿಚಯ ಆಗ್ಬೇಕು ಅಂತಂದ್ರೆ ಹೆಚ್ಚು ಪದಗಳಿದ್ರೆ ಆ ತಾನಕ್ಕೆ ತೊಡಕು ಉಂಟಾಗುತ್ತೆ ಅನ್ನುವಂತಹ ಕಾರಣದಿಂದಲೇ ತಾನವರ್ಣದಲ್ಲಿ ಸಾಹಿತ್ಯಾಂಶ ಗೌಣವಾಗಿ ನಮ್ಗೆ ಕಂಡು ಬರುತ್ತೆ. ಇತ್ತೀಚಿನ ಕಾಲಮಾನಗಳಲ್ಲಿ ಸಾಮಾನ್ಯವಾಗಿ ತ್ರಿಕಾಲಗತಿಯನ್ನು ತಾನವರ್ಣಗಳಲ್ಲಿ ಆ ಸಾಹಿತ್ಯಕ್ಕೆ ಹಾಕ್ತಾ ಇದ್ದಾರೆ. ಅಂದ್ರೆ ಸಾಹಿತ್ಯದ ಒಂದು ಯೋಜನೆಯನ್ನ ಹಾಡ್ಬೇಕಾದ್ರೆ ತ್ರಿಕಾಲಗತಿಯನ್ನು ಕೂಡ, ಅಂದ್ರೆ ವಿಳಂಬದಿಂದ ಶುರು ಮಾಡಿ ಅದನ್ನ ಮಧ್ಯಕ್ಕೆ, ಧೃತಕ್ಕೆ ಅಂತ ತೆಗೆದುಕೊಂಡು ಹೋಗುವಂಥದ್ದು ಈಗಿನ ಕಾಲದಲ್ಲಿ ಇದೆ. ಇದಕ್ಕೂ ಕೂಡ ಸಾಹಿತ್ಯಾಂಶ ಹೆಚ್ಚಿದ್ರೆ ಅದು ಅಡ್ಡಿಯಾಗಿ ಪರಿಣಮಿಸುತ್ತದೆ ಅಂತ ಅಕ್ಷರಗಳನ್ನ ಬೇಕಾದ್ರೆ ಅವರು ಹಿಂಜಿಸಿ ಹಾಡ್ತಾರೆ, ಎಳೆದು ಹಾಡ್ತಾರೆ, ಆದ್ರೆ ಹೆಚ್ಚಾದಂತಹ ಪದ ಸ್ವರೂಪವನ್ನ ನಾವಿಲ್ಲಿ ಕಾಣುವುದಿಲ್ಲ. ಹಾಗಾಗಿ ಕೀರ್ತನೆ ಅಥವಾ ಪದಂ ಅಥವಾ ನಾವು ಪದ ಅಂತ ನಾವು ಕರಿತೀವಲ್ವಾ, ಅದರ ತರ ಭಾವಾಶ್ರಿತವಾದ ಸಾಹಿತ್ಯ ಇಲ್ಲಿರೋದಿಲ್ಲ. ಬದಲಾಗಿ ಸ್ವರಾಶ್ರಿತವಾದಂತಹ ಸಾಹಿತ್ಯ ಇರುತ್ತೆ. ಆ ಕಾರಣಕ್ಕೇನೆ ಕಚೇರಿ ಕ್ರಮದಲ್ಲಿ ಇದಕ್ಕೆ ಎಲ್ಲದಕ್ಕಿಂತಲೂ ಮೊದಲ ಸ್ಥಾನವೇ ದಕ್ಕಿದೆ ಅಂತ ಹೇಳ್ಬಹುದು. ಈಗಾಗಲೇ ಹೇಳಿದೆ, ತಾನವರ್ಣಗಳು ವಿಳಂಬ ಕಾಲದಿಂದಲೇ ಆರಂಭವಾಗುತ್ತೆ. ಅದಾದ ಮೇಲೆ ಅದು ಬೇರೆ ಬೇರೆ ಮಧ್ಯ ಮತ್ತು ದ್ರುತದ ಹಂತಗಳಿಗೆ ತೆರೆದುಕೊಳ್ತಾ ಹೋಗುತ್ತೆ. ಹಾಗಾಗಿ ಅಕ್ಷರ ಕಾಲ ಅನ್ನೋದು ಸ್ವಲ್ಪ ನೀಳವಾಗಿರುತ್ತೆ, ಅಂದ್ರೆ ದೀರ್ಘವಾಗಿರುತ್ತೆ. ಪಲ್ಲವಿ, ಅನುಪಲ್ಲವಿ, ಚರಣಸ್ವರ ಇದಿದ್ದು ಅದಕ್ಕೆ ಸಾಹಿತ್ಯವೂ ಇರುತ್ತೆ. ಆದ್ರೆ ಉಳಿದ ಎತ್ತುಗಡೆ ಅಂತ ನಾವು ಹೇಳ್ತೀವಲ್ವ, ಅಂತಹ ಸ್ವರಗಳಿಗೆ ಸಾಹಿತ್ಯವನ್ನ ನಾವು ಸಾಮಾನ್ಯವಾಗಿ ಕಾಣಲ್ಲ. ಪಲ್ಲವಿ, ಅನುಪಲ್ಲವಿ ಮೊದಲಾದಂತಹ ಸಾಹಿತ್ಯ ಭಾಗದಲ್ಲೂ ಹಾಗೇನೆ ಕೀರ್ತನೆ ಥರದಲ್ಲಿ ಅದು ಒಟ್ಟೊಟ್ಟಿಗೆ ಇರಲ್ಲ ಅಕ್ಷರಗಳು, ಬದಲಾಗಿ ಬಿಡಿಬಿಡಿಯಾಗಿ ದೂರವಾಗಿರೋದನ್ನ ನಾವು ಕಾಣಬಹುದು. ಯಾಕೆಂತಂದ್ರೆ ತಾನದ ಒಂದು ಹಾಡುವಿಕೆಗೆ ಅಲ್ಲಿ ಅನುಕೂಲ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಮೊದಲ ಎತ್ತುಗಡೆ ಒಂದು ಆವರ್ತದಾದ್ರೆ ಸಾಮಾನ್ಯವಾಗಿ ಎರಡನೆಯದ್ದು 2 ಆವರ್ತಕ್ಕೆ, ಮತ್ತೆ ನಂತರದ್ದು ಉತ್ತರೋತ್ತರವಾಗಿ ದೀರ್ಘವಾಗ್ತಾ ಹೋಗೋದನ್ನ ನಾವು ಗಮನಿಸ್ತೀವಿ. ಇದೇ ಸ್ವರೂಪ ಪದವರ್ಣದಲ್ಲೂ ಕೂಡ ಇದೆ, ನಾವು ಇದನ್ನ ಅಳವಡಿಸ್ಕೊಂಡಿದೀವಿ. ಸಾಧಾರಣವಾಗಿ ತಾನವರ್ಣದ ಚರಣ ಸಾಹಿತ್ಯ 1 ಆವರ್ತಕ್ಕಷ್ಟೇ ಮೀಸಲಾಗಿರುತ್ತೆ ಮತ್ತು ಎತ್ತುಗಡೆ ಮತ್ತು ಅದರ ಸಾಹಿತ್ಯವನ್ನ ಹಾಡಿ, ಚರಣದ ಪ್ರಥಮ ಅರ್ಧವನ್ನ ಹಾಡಿ ಅದನ್ನ ವಿರಮಿಸಿ ನಂತರ ಮುಂದಿನ ಎತ್ತುಗಡೆ ಸ್ವರಕ್ಕೆ ಹೋಗುವಂಥದ್ದು ಒಂದು ಕ್ರಮ.
ಆ ಪಲ್ಲವಿ ಅಲ್ಲದೆ ಬೇರೊಂದು ಗೀತಖಂಡ ಅಂದ್ರೆ ಚರಣವನ್ನ ಪುನರಾವರ್ತನೆಯಾಗಿ ಕೊನೆಗೆ ಹಾಡು ಮುಗಿಯೋ ತನಕನು ಹಾಡ್ತಾ ಹೋಗುವಂಥದ್ದು ಇದು ವರ್ಣದಲ್ಲಿ ಮಾತ್ರ ಅಂತ ನಾವು ಕಂಡುಹಿಡ್ಕೊಳ್ಬಹುದು. ಅದರಿಂದಲೇ ಈ ತರದ ಚರಣ ಗಳಿಗೆ ಉಪಪಲ್ಲವಿ, ಚಿಟ್ಟ ಪಲ್ಲವಿ, ಎತ್ತುಗಡೆ ಪಲ್ಲವಿ ಅಂತಲೂ ಕೂಡ ಹೆಸರಿದೆ. ಚಿಟ್ಟ ಅಂತಂದ್ರೆ ಪುಟ್ಟದಾಗಿರುವಂಥದ್ದು ಅನ್ನೋದು ಅರ್ಥ. ಈ ಉತ್ತರಾಂಗವನ್ನ ಪೂರ್ವಾಂಗಕ್ಕಿಂತಲೂ ಸ್ವಲ್ಪ ವೇಗವಾದ ಲಯದಲ್ಲಿ ಹಾಡುವಂಥದ್ದು ಕ್ರಮ ಇದೆ. ಸಾಮಾನ್ಯವಾಗಿ ಭಕ್ತಿ ಅಥವಾ ಶೃಂಗಾರವನ್ನ ಉದ್ದೀಪಿಸೋದಕ್ಕೆ ಅಂತಲೇ ಸಾಹಿತ್ಯಗಳು ಇರುತ್ತೆ. ಅದನ್ನ ಬಿಟ್ರೆ ಇಷ್ಟ ದೇವತಾ ಸ್ತುತಿ, ಪ್ರಾರ್ಥನೆ ಅಥವಾ ಆಶ್ರಯದಾತರ ಹೊಗಳಿ ಹಾಡುವಂತಹ ಸ್ತುತಿಗಳು ಕೂಡ ವರ್ಣದ ಸಾಹಿತ್ಯವಾಗಿ ಇರೋದನ್ನ ಗಮನಿಸಬಹುದು. ಆದ್ರೆ ಅದು ಯಾವುದು ನಮ್ಗೆ ಸ್ಪಷ್ಟವಾಗಿ ಕಂಡು ಬರೋ ಥರದಲ್ಲಿ ಕಾಣೋದಿಲ್ಲ, ಅಂದ್ರೆ ಇರುವುದಿಲ್ಲ. ಯಾಕೆಂತಂದ್ರೆ ತಾನಗಳ ಹಾಡುವಿಕೆನೆ ಪ್ರಮುಖವಾಗಿರೋ ಕಾರಣ ಆ ಸಾಹಿತ್ಯದ ಅರ್ಥ ನಾವು ಸ್ಪಷ್ಟವಾಗಿ ನೋಡದ ಹೊರತು ನಮ್ಮ ಗಮನಕ್ಕೆ ಬರುವ ಥರದಲ್ಲಿ ಇರಲ್ಲ. ಇನ್ನು ಆದಿತಾಳ ಮುಖ್ಯವಾಗಿ ವರ್ಣಗಳಲ್ಲಿರೋದನ್ನ ಕಾಣಬಹುದು. ಅದಲ್ಲದೆ ಸುಳ್ಳಾದಿ ಸಪ್ತತಾಳಗಳೆಲ್ಲದರಲ್ಲೂ ಕೂಡ ವರ್ಣಗಳಿದೆ. ತಾಳಮಾಲಿಕೆನಲ್ಲೂ ವರ್ಣಗಳಿದೆ. ಅಥವಾ ಕೆಲವೊಂದ್ಸಲ ಸಮ ಆವರ್ತದಲ್ಲೇ ಪ್ರಾರಂಭವಾಗುವಂತಹ ವರ್ಣಗಳದ್ದು ಆಧಿಕ್ಯ ಜಾಸ್ತಿ, ಕೆಲವೊಂದು ಮಾತ್ರ ಅನಾಗತ ಅಥವಾ ಎಡಪುನಲ್ಲೂ ಕೂಡ ಆರಂಭ ಆಗತ್ತೆ, ಅಟ್ಟತಾಳವರ್ಣ ಇತ್ಯಾದಿಗಳು. ತಾನವರ್ಣವನ್ನ ನರ್ತಿಸ್ತಾರಾ ಅಂತ ಕೇಳಿದ್ರೆ ಬಹಳ ಅಪರೂಪಕ್ಕೆ ನರ್ತಿಸ್ತಾರೆ. ಅದು ಇತ್ತೀಚೆಗಂತೂ ಬಹಳ ಕಡಿಮೆ ಆಗ್ತಾನೆ ಹೋಗಿದೆ. ತಾನವರ್ಣ ನರ್ತಿಸೋದಕ್ಕೆ ಹೆಚ್ಚಿನ ಶಕ್ತಿ ಬೇಕು, ತಾಳ್ಮೆ ಬೇಕು. ಯಾಕೆ ಅಂತಂದ್ರೆ ವಿಳಂಬ ಗತಿನಲ್ಲಿ ಇರುತ್ತಲ್ಲ, ಅದನ್ನ ಆ ಸಾಹಿತ್ಯಾರ್ಥವನ್ನ ಸಂವಹನ ಮಾಡ್ಬೇಕು ಅಂತಂದ್ರೆ ಅಷ್ಟರ ಮಟ್ಟಿಗೆ ಕಲಾವಿದೆಗೆ ಶಕ್ತಿ ಬೇಕಾಗತ್ತೆ. ಆ ವಿಳಂಬಗತಿಯನ್ನ, ಮಧ್ಯಗತಿಯನ್ನ ಸರಿಯಾದ ರೀತಿಯಲ್ಲಿ ಅನುಸರಣೆ ಮಾಡ್ತಾ, ಆ ಅಭಿನಯವನ್ನ ಕೊಡ್ತಾ, ಅದರಲ್ಲೂ ಆ ಶೃಂಗಾರ ಪದಗಳ ಗತಿಯನ್ನ ಅರ್ಥ ಮಾಡಿಸೋದಿದೆ ಅಲ್ವಾ. ಹಾಗಾಗಿ ನೃತ್ಯಕ್ಕೆ ತಾನವರ್ಣಕ್ಕಿಂತಲೂ ಕೂಡ ಪದವರ್ಣ ಸಾಮಾನ್ಯವಾಗಿ ಪ್ರಿಫರ್ ಮಾಡ್ತಾರೆ. ಅಂದ್ರೆ ಇದೇ ನಮಗೆ ಸಮಂಜಸ ಅನ್ನೋ ಥರದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನ ಬಿಟ್ರೆ ಚಲಮೇಲ, ಸರಸಿ, ಜನಾಭ ಮೊದಲಾದಂತಹ ವರ್ಣಗಳು ಕೂಡ, ತಾನವರ್ಣಗಳು ಕೂಡ ನೃತ್ಯದಲ್ಲಿ ಬಳಸಲ್ಪಡುವಂತಹ ವರ್ಣಗಳಾಗಿದೆ. ಇನ್ನು ವ್ಯತ್ಯಾಸ ಏನು ಅಂತ ನಿಮ್ಗೆ ನಾನು ಹೇಳ್ಬೇಕಾಗಿದೆ. ಪದವರ್ಣಕ್ಕೂ ತಾನವರ್ಣಕ್ಕೂ ಇರುವಂತಹ ವ್ಯತ್ಯಾಸವನ್ನ ಅದರ ಸಾಹಿತ್ಯಾಕ್ಷರದ ವಿನ್ಯಾಸ ಕ್ರಮದಲ್ಲಿ ಕಂಡುಹಿಡ್ಕೊಳ್ಬಹುದು. ಅಂದ್ರೆ ಪದವರ್ಣದಲ್ಲಿ ಸಾಹಿತ್ಯ ಅನ್ನೋದು ಸ್ವರಗಳಷ್ಟೇ ಮುಖ್ಯ. ಯಾಕೆಂತಂದ್ರೆ ನಮ್ಗೆ ಒಂದು ನಾಯಕ ಅಭಿವ್ಯಕ್ತಿ ಪ್ರಮುಖವಾಗಿರುತ್ತೆ. ಶೃಂಗಾರದ ಛಾಯೆ ಸ್ಪಷ್ಟವಾಗಿ ಕಂಡು ಬರ್ತಾ ಇರ್ಬೇಕು ಮತ್ತು ಪದವನ್ನ ಗಮನಿಸ್ಕೊಂಡಾಗೆ ಅದು ಅಭಿನಯ ವಿಸ್ತಾರ ಆಗ್ಬೇಕು. ಹಾಗಾಗಿ ಎತ್ತುಗಡೆ ಸ್ವರಗಳಿಗೂ ಕೂಡ ಸಾಹಿತ್ಯ ಇರುತ್ತೆ. ತಾನವರ್ಣದಲ್ಲಾದ್ರೆ ಎತ್ತುಗಡೆ ಸ್ವರಗಳಿಗೆ ಸಾಹಿತ್ಯ ಇರೋದು ಬಹಳ ಅಂದ್ರೆ ಬಹಳ ಅಪರೂಪ. ಅದೇ ಪದವರ್ಣದಲ್ಲಿ ಎತ್ತುಗಡೆ ಸ್ವರಗಳಿಗೆ ಸಾಹಿತ್ಯ ಇಲ್ಲದೇ ಇರೋದೇ ಅಪರೂಪ. ಸಾಮಾನ್ಯವಾಗಿ ಎಲ್ಲಾ ಎತ್ತುಗಡೆ ಸ್ವರಗಳಿಗೂ ಸಾಹಿತ್ಯ ಇದ್ದೇ ಇರುತ್ತೆ. ಹಾಗಾಗಿ ಎತ್ತುಗಡೆ ಸ್ವರಗಳಿಗೆ ಸಾಹಿತ್ಯ ಇದ್ರೆ ಅದು ಪದವರ್ಣ ಅಂತಲೂ, ಎತ್ತುಗಡೆ ಸ್ವರಗಳಿಗೆ ಸಾಹಿತ್ಯ ಇಲ್ಲದೆ ಹೋದ್ರೆ ಅದನ್ನ ತಾನವರ್ಣ ಅಂತಲೂ ಸ್ಥೂಲವಾಗಿ ವಿಂಗಡಿಸ್ತಾರೆ. ಆದ್ರೆ ತಾನವರ್ಣದಲ್ಲಿ ಇರೋ ಹಾಗೇನೆ ಎತ್ತುಗಡೆ ಸ್ವರಗಳು ಒಂದಾವರ್ತ, ಎರಡಾವರ್ತ, ಆತರ ಉತ್ತರೋತ್ತರವಾಗಿ ಒಂದೊಂದೇ ಆವರ್ತಗಳು ಹೆಚ್ಚಾಗ್ತಾ ಹೋಗೋದನ್ನ ಗಮನಿಸಬಹುದು. ಮತ್ತೆ ಇನ್ನೊಂದು ಮುಖ್ಯವಾಗಿರುವಂತಹ ಅಂಶ ಏನು ಅಂತಂದ್ರೆ, ಸಂಗೀತದಲ್ಲಿ ಹಾಡುವಂತಹ ವರ್ಣಗಳಿಗೂ ನೃತ್ಯದಲ್ಲಿ ಮಾಡುವಂತಹ ವರ್ಣಗಳಿಗೂ ಮುಖ್ಯ ವ್ಯತ್ಯಾಸ ಅಂದ್ರೆ ಜತಿ ಆಗಿರೋ ಕಾರಣವೇ ಅದನ್ನ ಪದಜತಿ ವರ್ಣ ಅಂತಲೂ ಕೂಡ ಕರೀತಾರೆ. ಕೆಲವೊಂದ್ಸಲ ಪದವರ್ಣವನ್ನು ಕೂಡ ಸಂಗೀತದ ಕಚೇರಿಗಳಲ್ಲಿ ಅಪರೂಪಕ್ಕೊಂದ್ಸಲ ಹಾಡೋದಿದೆ. ಆದ್ರೂ ಕೂಡ ಅಲ್ಲಿ ಜತಿ ಇಲ್ದಿರೋ ಕಾರಣ ಅದನ್ನ ಸ್ಪಷ್ಟವಾಗಿ ನಾವು ಅದರ ವಿಭಾಗವನ್ನ ತಾನವರ್ಣಕ್ಕೆ ಪೂರಕವಾಗಿ ಕಂಡುಕೊಳ್ಬಹುದು. ಆದ್ರೆ ನಮ್ಮಲ್ಲಿ ಅಂದ್ರೆ ಭರತನಾಟ್ಯ, ಕೂಚಿಪುಡಿ ಮೊದಲಾದಂಥವುಗಳಲ್ಲಿ ಆ ಜತಿ ಅನ್ನುವಂಥದ್ದು ನಿರ್ಧರಿತವಾಗುವಂತಹ ಒಂದು ಅಂಶ. ಅಂದ್ರೆ ನೃತ್ಯ ಅಂತ ನಿರ್ಧಾರ ಆಗ್ಬೇಕು ಅಂತಂದ್ರೆ ಜತಿ ಅನ್ನುವಂಥದ್ದು ಮುಖ್ಯವಾಗಿ ಬೇಕು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಒಟ್ಟಿನಲ್ಲಿ ತಾನವರ್ಣದ ಅಕ್ಷರ ಕಾಲ ತುಂಬಾ ದೀರ್ಘವಾಗಿರುತ್ತೆ, ನೀಳವಾಗಿರುತ್ತೆ. ತಾನದ ರೂಪವೇ ಪ್ರಧಾನವಾಗಿರುತ್ತೆ. ಸಾಮಾನ್ಯವಾಗಿ ವಿಳಂಬ, ಮಧ್ಯಗತಿಯ ಕ್ರಮದಲ್ಲಿ ತಾನವರ್ಣಗಳಿರುತ್ತೆ. ಅದೇ ಪದವರ್ಣ ಸಾಮಾನ್ಯವಾಗಿ ಈ ಹೊತ್ತಿಗೆ ನಾವು ಬಳಕೆ ಮಾಡ್ತಾ ಇರುವಂತದ್ದು ಬಹಳಷ್ಟು ಕೂಡ ಮಧ್ಯಗತಿಯಿಂದಲೇ ಶುರುವಾಗತ್ತೆ. ವಿಳಂಬಗತಿ ಇದೆ, ಆದ್ರೂ ಕೂಡ ಮಧ್ಯಗತಿಯನ್ನೇ ಎಲ್ಲರೂ ಕೂಡ ಸಾಮಾನ್ಯವಾಗಿ ಅದನ್ನ ಆಶ್ರಯಿಸ್ತಾರೆ. ಇನ್ನು ದರುವರ್ಣ ಆದ್ರೆ ಇನ್ನೂ ಅಕ್ಷರ ಕಾಲ ತುಂಬಾ ಸಂಕ್ಷಿಪ್ತವಾಗೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಒಟ್ಟಿನಲ್ಲಿ ತಾನವರ್ಣಕ್ಕಾಗ್ಬೇಕಾದ್ರೆ ವಿಳಂಬಗತಿ, ಆದ್ರೆ ಈ ತರದ ವಿಳಂಬಗತಿ ಸ್ವಲ್ಪ ಕಡಿಮೆ ಆಗ್ತಾ ಪದವರ್ಣಕ್ಕೆ ಬಂದಿದ್ದು ಇತ್ತೀಚೆಗಿನ ದಿನಗಳಲ್ಲಿ. ಸುಮಾರು 50-100 ವರ್ಷಗಳ ಹಿಂದೆ ಪದವರ್ಣದ ಪೂರ್ವಾಂಗವನ್ನು ಕೂಡ ತಾನವರ್ಣದ ಮಾದರಿಯಲ್ಲೇ ಹಾಡ್ಲಾಗ್ತಾ ಇತ್ತು ಅಂತ ನಮಗೆ ಕೆಲವು ದಾಖಲೆಗಳಿಂದ ಗೊತ್ತಾಗುತ್ತೆ.
ಇನ್ನು ಕರ್ನಾಟಕ ಸಂಗೀತ ಕ್ರಮವನ್ನೇ ಭರತನಾಟ್ಯ ಆಧರಿಸಿ ಬೆಳೆದಿದೆ. ಆದ್ರೆ ನೋಡಿ ಎಷ್ಟೊಂದು ವೈವಿಧ್ಯ ಇದೆ ಅಂತ. ಅಂದ್ರೆ ಅಲ್ಲಿ ವರ್ಣವನ್ನ ಪ್ರಸ್ತುತಿಪಡಿಸುವಂತಹ ರೀತಿ ಬೇರೆ, ಇಲ್ಲಿ ವರ್ಣವನ್ನ ಪ್ರಸ್ತುತಿಪಡಿಸುವಂತಹ ರೀತಿ ಬೇರೆ. ಅಂದ್ರೆ ಭಿನ್ನವಾದ ಸ್ಥಾನವನ್ನ ನಾವು ಪದವರ್ಣಕ್ಕೆ ಇಲ್ಲಿ ಕಾಣಬಹುದು. ಅಂದ್ರೆ ಅಲ್ಲಿ ವರ್ಣದ ಕಲಿಕೆ ಅನ್ನೋದು, ಅಂದ್ರೆ ತಾನವರ್ಣದ ಕಲಿಕೆ ಅನ್ನುವಂಥದ್ದು ಸ್ವರಗಳನ್ನ ಸರಿಯಾಗಿ ಕಲಿಯೋದಕ್ಕೆ ಬೇಕಿರುವಂತಹ ಒಂದು ಅಭ್ಯಾಸ ವೇದಿಕೆ ತರ ಅದಲ್ಲಿ ಕಾಣುತ್ತೆ. ಹಾಗೇನೆ ಕಚೇರಿ ಕಾರ್ಯಕ್ರಮದಲ್ಲಿ ಮೊದಲ ಹಂತವನ್ನ ವರ್ಣ ಆಕ್ರಮಿಸ್ಕೊಡುತ್ತಲ್ವಾ, ಮೊದಲು ಅದನ್ನೇ ಹಾಡ್ತಾರೆ. ಆದ್ರೆ ಪದವರ್ಣವನ್ನ ಭರತನಾಟ್ಯದಲ್ಲಿ ಮಧ್ಯಭಾಗದಲ್ಲಿ ಮಾಡ್ತಾರೆ. ಇದೊಂದು ಕಲಾವಿದನ ಕಲ್ಪನಾ ವಿಲಾಸಕ್ಕೆ ಅಥವಾ ಅವರ ಒಂದು ಸಾಮರ್ಥ್ಯಕ್ಕೆ, ಅವರ ಅಭಿನಯ ಶಕ್ತಿಗೆ ಒಂದು ಕನ್ನಡಿ ಥರದಲ್ಲಿ ಇದನ್ನ ಗ್ರಹಿಸ್ತಾರೆ. ಭಾವಾಶ್ರಿತವಾಗಿರುವಂತಹ ನೃತ್ಯ ಬಂದ. ಅಲ್ಲಿ ಆದ್ರೆ ತಾನಕ್ಕೆ ಪ್ರಾಧಾನ್ಯ ಜಾಸ್ತಿ, ಇಲ್ಲಿ ಭಾವಕ್ಕೆ ಜಾಸ್ತಿ ಪ್ರಾಧಾನ್ಯ ಇದೆ. ಹಾಗಾಗಿ ತಾನಗಳಿಗಿಂತ ಮಿಗಿಲಾದಂತಹ ಪ್ರಾಧಾನ್ಯ ಪದಗಳಿಗೆ ಇರೋ ಕಾರಣ ಇದನ್ನ ಪದವರ್ಣ ಅಂತಲೇ ನಾವಿಲ್ಲಿ ಕರ್ಕೊಂಡು ಬಂದಿದ್ದೀವಿ. ಮತ್ತೆ ಅಲ್ಲಿ ತ್ರಿಕಾಲದಲ್ಲೂ ಹಾಡುವಂತಹ ಸವಾಲಿದೆ. ಇಲ್ಲಿ ತ್ರಿಕಾಲದಲ್ಲೂ ಒಂದೇ ಸಾಹಿತ್ಯವನ್ನ ಹಾಡುವಂತಹ ಇದು ಒಂದು ಕ್ರಮ ಇಲ್ಲ. ಬದಲಾಗಿ ನಾವು ವಿಳಂಬದಿಂದ ಶುರು ಮಾಡಿದ್ರೆ ಅಥವಾ ಮಧ್ಯದಿಂದ ಶುರು ಆದ್ರೆ ನಿಧಾನವಾಗಿ ಸಾಹಿತ್ಯ ಬೆಳೀತಾ ಬೆಳೀತಾ ಹೋದಾಗೆ ಅದು ದ್ರುತಕ್ಕೆ ಹೋಗಿ ನಿಲ್ಲುವುದನ್ನ ಗಮನಿಸಬಹುದು. ಆದ್ರೆ ಅಲ್ಲಿ ಹಾಗಲ್ಲ. ಒಂದು ಸಾಹಿತ್ಯವನ್ನ ವಿಳಂಬದಲ್ಲೂ ಹಾಡ್ತಾರೆ, ಮಧ್ಯದಲ್ಲೂ ಹಾಡ್ತಾರೆ, ದ್ರುತ ಕಾಲದಲ್ಲೂ ಕೂಡ ಹಾಡುವುದನ್ನ ನಾವು ಗಮನಿಸಬಹುದು. ಮತ್ತೆ ತಾನವರ್ಣದಲ್ಲಿ ಸಾಮಾನ್ಯವಾಗಿ ಮನೋಧರ್ಮ ಸಂಗೀತಕ್ಕೆ ಅಷ್ಟಾಗಿ ಅವಕಾಶ ಇಲ್ಲ. ಅದೊಂದು ಶಿಸ್ತು. ಅದು ಗಮಕಗಳನ್ನ ಅಳವಡಿಸ್ಕೊಳ್ಬಹುದು, ಆದ್ರೆ ಮನೋಧರ್ಮ ಸಂಗೀತವನ್ನ ಸಾಮಾನ್ಯವಾಗಿ ಅಲ್ಲಿ ಹಾಕೊಳ್ಳೋದು ಬಹಳ ಬಹಳ ಅಂದ್ರೆ ಬಹಳ ವಿರಳ. ಆದ್ರೆ ನಮ್ಮ ನೃತ್ಯದಲ್ಲಿ ಪದವರ್ಣಕ್ಕೆ ಯಾವ ಸ್ಥಾನವನ್ನು ಕೊಟ್ಟಿದೀವಿ ಅಂತಂದ್ರೆ, ಜತಿಯಾಗಿರ್ಲಿ, ಸಾಹಿತ್ಯ ಆಗಿರ್ಲಿ, ಸ್ವರ ಆಗಿರ್ಲಿ, ಎಲ್ಲಾ ಕಡೆಯೂ ಕೂಡ ಕಲಾವಿದರ ಮನೋಧರ್ಮಕ್ಕೆ ಅವಕಾಶ ಜಾಸ್ತಿ. ಮನೋಧರ್ಮ ವಿಸ್ತರಣೆಗೆ ಅಂತಲೇ ಪದವರ್ಣವನ್ನ ರೂಪಿಸಿದ್ದಾರೆ. ಮೇಲಾಗಿ ಅಲ್ಲಿ ಆದ್ರೆ ಸಾಹಿತ್ಯದ ಸ್ಪಷ್ಟತೆ ಕಡಿಮೆ, ತಾನದ ಸ್ಪಷ್ಟತೆ ಜಾಸ್ತಿ ತಾನವರ್ಣಗಳಲ್ಲಿ. ಆದ್ರೆ ಇಲ್ಲಿ ಹಾಗಲ್ಲ. ನಮಗೇನಾಗತ್ತೆ, ನಾಯಕ ಶೃಂಗಾರ ಅಥವಾ ಭಕ್ತಿ ಭಾವದ ಒಂದು ಉದ್ದೀಪನ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸೋ ತರದಲ್ಲಿರುತ್ತೆ. ಅಂದ್ರೆ ಪದ ಸಾಹಿತ್ಯಕ್ಕೆ ಇಲ್ಲಿ ಸ್ಪಷ್ಟತೆ ಜಾಸ್ತಿ, ಹಾಗೇನೆ ಒಂದು ಆಪ್ತತೆ ಜಾಸ್ತಿ, ಹಾಗೇನೆ ಸ್ಥಾನವೂ ಜಾಸ್ತಿ. ಈ ದೃಷ್ಟಿಯಿಂದ ತಾನವರ್ಣಕ್ಕಾಗ್ಬೇಕಾದ್ರೆ ತಾನವನ್ನ ಪ್ರಧಾನವಾಗಿ ಇರಿಸಿಕೊಂಡು ರಚನೆ ಆದ್ರೆ, ಪದವರ್ಣಕ್ಕಾಗ್ಬೇಕಾದ್ರೆ ಈ ನಾಯಕಾಭಿವ್ಯಕ್ತಿಗೆ ಅವಕಾಶ ಕೊಡುವ ತರದಲ್ಲಿ, ಒಂದು ಕಾವ್ಯ ಧರ್ಮ ಏರ್ಪಡುವ ತರದಲ್ಲಿ, ಮನೋಜ್ಞವಾಗಿ ಆ ಸಾಹಿತ್ಯದ ಸೊಗಸು ಕಾಣುವ ತರದಲ್ಲಿ ರಚನೆಗಳು ಆಗ್ಬೇಕು ಅನ್ನೋ ತರದಲ್ಲಿ ನನಗನ್ಸುತ್ತೆ. ಆದ್ರೆ ತಾನವರ್ಣದ ಥರವೇ ಸಾಹಿತ್ಯದು ಪರಿಕಲ್ಪನೆ ಪದವರ್ಣಕ್ಕಿತ್ತು ಅನ್ನೋದು ಕೂಡ ಪ್ರಾಚೀನದ ಕೆಲವು ಪದವರ್ಣದಿಂದ ನಮಗೆ ಗೊತ್ತಾಗುತ್ತೆ. ಇನ್ನು ರಾಗರಂಜನೆಗೆ ಅಂತ ಕರ್ನಾಟಕ ಸಂಗೀತದ ಒಂದು ಕಚೇರಿ ಕ್ರಮದಲ್ಲಿ ರಾಗರಂಜನೆ ಅಂತ ಮಾಡ್ಬೇಕು ಅಂತಂದ್ರೆ, ಅಥವಾ ಒಂದು ಮನೋಧರ್ಮ ವಿಸ್ತರಿಸ್ಬೇಕು ಅಂತಂದ್ರೆ ಅಲ್ಲಿ ಬಳಕೆಗೆ ಬರುವಂತದ್ದು ಕೀರ್ತನೆ ಆಗಿರ್ಬೋದು, ಅಥವಾ ಪಲ್ಲವಿ ಮೊದಲಾದಂತಹ ರಚನೆಗಳಾಗಿರ್ಬೋದು, ಸ್ವರ ಪ್ರಸ್ತಾರಗಳು, ಅಲ್ಲೆಲ್ಲ ಅದಕ್ಕೆ ಪ್ರಧಾನವಾಗಿರುವಂತಹ ಮನೋಧರ್ಮಕ್ಕೆ ಅವಕಾಶ ಇರುತ್ತೆ. ಅದೇ ನಮ್ಮ ನೃತ್ಯ ಕಾರ್ಯಕ್ರಮದಲ್ಲಿ ಆಗ್ಲೇ ಹೇಳಿದಾಗನೆ ಪದವರ್ಣವೇ ಆ ಸ್ಥಾನವನ್ನು ತುಂಬುತ್ತೆ. ಹಾಗಾಗಿ ಪಠ್ಯದಲ್ಲಿ ಅಲ್ಲಿ ಕಲಿಕೆಯ ರೀತಿಯಲ್ಲಿ ಅಥವಾ ಆರಂಭತ್ತರ ಅಲ್ಲಿ ವಿನಿಯೋಗ ಆಗುವಂತಹ ತಾನವರ್ಣ ಇಲ್ಲಿ ಪಠ್ಯದಿಂದ ಮೀರಿ ಒಂದು ಕಲಾವಿದೆಯ ಪ್ರಬುದ್ಧ ಅಭಿನಯಕ್ಕೆ ಸಾಕ್ಷಿ ಆಗುವ ತರದಲ್ಲಿ ಪದವರ್ಣದ ಸ್ಥಾನವನ್ನ ನಾವು ಕಂಡುಕೊಳ್ಬಹುದು. ಹಾಗಾಗಿಯೇ ಇಲ್ಲಿ ಪದವರ್ಣವನ್ನ ಪಾಠ ಮಾಡುವುದು ಯಾರಿಗೆ? ಮಕ್ಕಳಿಗಲ್ಲ, ಪ್ರಾಯ ಪ್ರಬುದ್ಧವಾದಂತಹ ಪ್ರೌಢ ವಿದ್ಯಾರ್ಥಿಗೆ ನಾವು ಪಾಠ ಮಾಡ್ತೀವಿ. ಆದ್ರೆ ಸಂಗೀತದ ಕಲಿಕೆಯಲ್ಲಿ ಅದು ವಯೋಮಾನದ ಭೇದಗಳನ್ನ ಮೀರಿ ಅದೊಂದು ತಾನದ ಕಲಿಕೆಗೆ, ಸ್ವರಸ್ಥಾನದ ಪರಿಜ್ಞಾನಕ್ಕೆ ಅಂತ ಅಲ್ಲಿ ಬಳಕೆ ಆಗತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಭಕ್ತಿ ಮತ್ತು ಒಂದು ಸ್ತುತಿ ಈ ರೂಪದಿಂದ ಸಾಹಿತ್ಯ ಸಾಮಾನ್ಯವಾಗಿ ತಾನವರ್ಣದಲ್ಲಿದ್ರೆ, ರತಿಭಾವವೇ ಪ್ರಧಾನವಾಗಿರುವಂತಹ ಶೃಂಗಾರ ರಸೋದ್ದೀಪನಕ್ಕೆ ಸಹಕಾರಿ ಆಗುವಂತಹ ಸಾಹಿತ್ಯ ನಮ್ಮ ಪದವರ್ಣದಲ್ಲಿರೋದನ್ನ ನಾವು ಗಮನಿಸ್ಬೋದು. ಹಾಗಾಗಿ ರತಿಭಾವ ಇರುವಂತದ್ದು ಪದವರ್ಣ, ಭಕ್ತಿ ಭಾವ ಮತ್ತು ಆಶ್ರಯದಾತರ ಸ್ತುತಿ ಇರುವಂತದ್ದು ತಾನವರ್ಣ ಅಂತ ಹೇಳುವಂತಹ ವಾಡಿಕೆ ಇದೆ. ಕೆಲವೊಂದು ತಾನವರ್ಣಗಳಲ್ಲಿ ರತಿಭಾವದ ಪ್ರವೇಶವೂ ಇರುತ್ತೆ, ಆದ್ರೆ ಸಾಮಾನ್ಯವಾಗಿ ಇದನ್ನ ನಾವು ಭಕ್ತಿ ಅಥವಾ ಆಸಕ್ತಿ ಅಂದ್ರೆ ಏನು ಬೇರೆ ಬೇರೆ ರೀತಿಯಲ್ಲಿ ಸ್ತುತಿಯನ್ನ ಮಾಡುವಂತಹ ಕ್ರಮದ್ದು ತಾನವರ್ಣ ಅಂತ ನಾವು ಕಂಡುಕೊಳ್ಬಹುದು.
ಹಾಗಂತ ತಾನವರ್ಣಕ್ಕೆ ನೃತ್ಯ ಸಂಯೋಜನೆಯನ್ನ ಮಾಡೋದು ಎಷ್ಟು ಕಷ್ಟ ಅನ್ನೋದನ್ನ ಸಂಶೋಧಕರು ಅನೇಕರು ಅಭಿಪ್ರಾಯ ಪಟ್ಟಿದ್ದಾರೆ. ಕೆಲವು ಕಲಾವಿದರು ತಾನವರ್ಣವನ್ನೇ ನೃತ್ಯಾಭಿನಯಕ್ಕೆ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಯಾಕೆ ಅಂತಂದ್ರೆ ಅದರ ವಿಳಂಬ ಕಾಲಕ್ಕೋಸ್ಕರ ಅಂತಲೂ ಕೂಡ ಅದನ್ನ ಸೂಚಿಸಿದ್ದಾರೆ. ಬಹುಶಃ ಆ ತರದ ಮನೋಭಾವ ಇತ್ತೀಚೆಗೆ ಮರೆಯಾಗ್ತಾ ಇದೆ. ಅಷ್ಟೇ ಯಾಕೆ, ರುಕ್ಮಿಣಿ ದೇವಿ ಅರುಂಡೇಲ್ ಅವರಾಗಿರ್ಲಿ, ಬಾಲಾ ಸರಸ್ವತಿ ಅವರಾಗಿರ್ಲಿ, ನೃತ್ಯಕ್ಕೆ ಪದವರ್ಣವೇ ಶ್ರೇಷ್ಠ ಅನ್ನುವಂತಹ ಭಾವದಿಂದ ಎಷ್ಟೋ ಪದವರ್ಣಗಳನ್ನ ಅವರು ಸಂಯೋಜನೆ ಮಾಡಿದ್ದು ನಾವು ಗಮನಿಸಬಹುದು. ಯಾಕೆಂತಂದ್ರೆ ರಚನೆಯ ಕ್ರಮ, ವಸ್ತುವಿನ ವಿನ್ಯಾಸ, ಪದಗಳ ಜೋಡಣೆ, ಲಯದ ಹಿನ್ನೆಲೆಯಲ್ಲೂ ಕೂಡ ತುಂಬಾ ಅನುಕೂಲ ಆಗತ್ತೆ ಅನ್ನೋದನ್ನ ಗಮನಿಸ್ಕೊಳ್ಬಹುದು. ಅದಲ್ಲದೆಯೂ ಕೂಡ ಪದವರ್ಣದಲ್ಲಿ ಸಾಮಾನ್ಯವಾಗಿ ಅದರ ಅಕ್ಷರಗಳೆಲ್ಲವೂ ಕೂಡ ಯಥಾಕ್ಷರ ಪ್ರಬಂಧ. ನೀವು ಹೇಳಿದೆ ಅಲ್ವಾ, ಯಥಾಕ್ಷರ ಪ್ರಬಂಧ ಅಂದ್ರೆ ಒಂದೊಂದು ಅಕಾರ ಉಕಾರ ಮೊದಲಾದಂತಹ ಅಕ್ಷರಗಳಿಗೂ ಕೂಡ ಒಂದೊಂದು ಏನು ಲಘುವೋ ಅಥವಾ ಧೃತವೋ ಯಾವುದೇ ಆಗಿರ್ಲಿ ಒಂದೊಂದು ಲಯವೂ ಕೂಡ ನಿಯಮಿಸಲ್ಪಡುವಂತಹ ರೀತಿಯನ್ನ ಅನುಸರಿಸಬೇಕು ಅನ್ನುವಂತಹ ನಿಯಮ ಇದೆ. ಅದು ಬಹಳಷ್ಟು ಸಂದರ್ಭಗಳಲ್ಲಿ ಮರೆಯಾಗುತ್ತೆ. ಕೊನೆ ಪಕ್ಷ ಪಲ್ಲವಿ ಅನುಪಲ್ಲವಿಗಳಿಗಾದ್ರೂ ಕೂಡ ಈ ನಿಯಮವನ್ನ ಅನುಸರಿಸಬೇಕು ಅಂತ ಕ್ರಮ ಇದೆ. ತುಂಬಾ ಬದಲಾವಣೆಗಳಾಗಿದೆ. ಆದ್ರೂ ಕೂಡ ನಾವು ಗಮನಿಸೋದಾದ್ರೆ ಮೈಸೂರು ಶೈಲಿನಲ್ಲಿ ನರ್ತಿಸಲ್ಪಡ್ತಾ ಇದ್ದಂತಹ ವರ್ಣಗಳ ಪೈಕಿ ಅಟ್ಟತಾಳದ ವಿರಿಬೋಣಿ ವರ್ಣ ತಾನವರ್ಣ ಸಂಪ್ರದಾಯದ್ದೇ ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಅದೇ ಕ್ರಮೇಣ ಪದವರ್ಣ ಅನ್ನುವಂತಹ ಹೆಸರಿಂದ ಬದಲಾಗಿರೋದನ್ನು ಕೂಡ ಗಮನಿಸಬಹುದು. ಅದರ ವಿಶೇಷತೆ ಏನು ಅಂತಂದ್ರೆ ಅದರಲ್ಲಿ 2 ಪ್ರಕಾರದ ಸಾಹಿತ್ಯ ಇದೆ. ಒಂದು ರಾಜನನ್ನ ಕೀರ್ತಿಸುವ ಸಾಹಿತ್ಯ, ಇನ್ನೊಂದು ಶಿವನನ್ನ ಕೀರ್ತಿಸುವ ಸಾಹಿತ್ಯ ಅನ್ನೋದನ್ನ ಗಮನಿಸ್ಕೊಳ್ಬಹುದು. ಇನ್ನು ತಂಜಾವೂರು ಸಹೋದರರು, ತಂಜಾವೂರು 4 ಸಹೋದರರಿದಾರಲ್ಲ, ಚಿನ್ನಯ್ಯ, ಪೊನ್ನಯ್ಯ, ಶಿವಾನಂದ, ವಡಿವೇಲು, ಇವರ ಸಹಿತ ಅನೇಕರ ಪದವರ್ಣಗಳು ಸಾಮಾನ್ಯವಾಗಿ ತಾನವರ್ಣಕ್ಕೆ ಹತ್ರ ಇದೆ ಅನ್ನೋ ಥರದಲ್ಲಿ ತಾನವೇ ಪ್ರಮುಖವಾಗಿರೋದನ್ನು ಕೂಡ ನಾವು ಗಮನಿಸಬಹುದು. ಅಂದ್ರೆ ಒಂದು ರೀತಿಯಲ್ಲಿ ಹೇಳೋದಾದ್ರೆ ತಾನವರ್ಣವೇ ಬೇರೊಂದು ರೀತಿಯಿಂದ ಪದವರ್ಣವಾಗಿ ನಿಧಾನವಾಗಿ ಬದಲಾಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಕಂಡುಕೊಳ್ಬೇಕಾಗಿರೋದು ಮುಖ್ಯವಾಗಿದೆ. ಇನ್ನು ವಿಳಂಬ ಲಯದ ಪದವರ್ಣಗಳಿಗೆ ಚೌಕ ವರ್ಣಗಳು ಅಂತಲೂ ಕೂಡ ಕರೆಯುವಂತಹ ಒಂದು ಪದ್ಧತಿ ಇತ್ತು. ಅಂದ್ರೆ ಮಧ್ಯಮ ಕಾಲಕ್ಕಿಂತ ಇನ್ನೂ ಕೆಳಗಿನ ವಿಳಂಬಗತಿಯ ಚೌಕ ಕಾಲ ಅಂತಂದ್ರೆ 1 ಘಾತಕ್ಕೆ 8 ಅಕ್ಷರ ಕಾಲ, 1 ಘಾತಕ್ಕೆ 8 ಅಕ್ಷರ ಕಾಲ ಬರುವಂತಹ ವರ್ಣಗಳನ್ನ ಅಂತಹ ಸಾಹಿತ್ಯ ಇದ್ರೆ ಅದನ್ನ ಚೌಕ ಕಾಲ ಅಥವಾ ಚೌಕ ವರ್ಣ ಅಂತ ಕರೆಯುವಂತಹದ್ದು ಪದ್ಧತಿ. ಹೀಗೆ ಹಳೆಯ ಪದವರ್ಣಗಳಿಗೆ ಚೌಕ ಕಾಲದಲ್ಲಿ ಅದನ್ನ ನರ್ತಿಸುವಂತಹ ಒಂದು ಪರಂಪರೆ ಇತ್ತು ಅಂತಲೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಚೌಕ ವರ್ಣ ಅಂತ ಕರೆಯುವಂಥದ್ದು ಸಾಮಾನ್ಯವಾಗಿ ವಿಳಂಬ ಗತಿಯ ಪದವರ್ಣಗಳಿಗೆ ಅನ್ನೋದನ್ನ ಗಮನಿಸ್ಕೊಳ್ಬೇಕು. ಹಾಗೇನೆ ವಿಳಂಬಗತಿಯ ಅಟ್ಟತಾಳ ವರ್ಣ ಕೂಡ ನರ್ತಿಸುವಂತಹ ಪ್ರಯುಕ್ತಿ ಇದ್ರೆ ಅದನ್ನೂ ಕೂಡ ಚೌಕ ವರ್ಣ ಅಂತ ಕರೀತಾರೆ. ಅಂತಹ ಪದವರ್ಣಕ್ಕೆ ಅಟ್ಟವರ್ಣ ಅಂತಲೂ ಕರೀತಾರೆ. ಯಾಕೆಂತಂದ್ರೆ ಸ್ವಲ್ಪ ಮಟ್ಟಿಗೆ ಹೆಸರು ಬದಲಾವಣೆ ಇರ್ಲಿ, ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಗುರುತಿಸ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ವರ್ಣಗಳ ಮಂದಗತಿ ಅದಿದ್ರೆ ಅದನ್ನ ಚೌಕವನ್ ಎನ್ನುವಂತಹ ಹೆಸರಿಂದ ಕರೆದು ಅದನ್ನ ಪ್ರತ್ಯೇಕವಾಗಿಸಿರೋದನ್ನ ಗಮನಿಸಬಹುದು. ಒಟ್ನಲ್ಲಿ ಒಂದಂತೂ ಗೊತ್ತಾಗತ್ತೆ, ಪದವರ್ಣ ಅನ್ನುವಂತ ಹೆಸರಿನಲ್ಲಿ ಇರುವಂತದ್ದು ಎಲ್ಲವೂ ಕೂಡ ಚೌಕವರ್ಣ ಅಂತ ಅನ್ನಿಸ್ಕೊಳ್ಳುವಂತಹ ಸಾಮರ್ಥ್ಯ ಇದೆ. ಆದ್ರೆ ಎಲ್ಲಾ ಚೌಕವರ್ಣಗಳು ಕೂಡ ಪದವರ್ಣ ಅಲ್ಲ. ಯಾಕೆಂತಂದ್ರೆ ಎಲ್ಲವೂ ಕೂಡ ನಾವು ಎಲ್ಲಾ ಪದವರ್ಣಗಳಲ್ಲೂ ಕೂಡ ನಾವು ವಿಳಂಬಗತಿಯನ್ನ ನಾವು ಮೇಂಟೈನ್ ಮಾಡೋದಿಲ್ಲ. ಇನ್ನೊಂದಷ್ಟು ವಿಷಯಗಳನ್ನ ಮುಂದಿನ ತರಗತಿನಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ಅದರಲ್ಲಿ ಧರುವರ್ಣವನ್ನ ಹೇಳ್ತೀನಿ, ಸ್ವರಜತಿ ವರ್ಣದ ಬಗ್ಗೆನೂ ಇದೆ. ಹಾಗೇನೆ ಬೇರೆ ಬೇರೆ ಕಾಲದಲ್ಲಿ ಬಂದಿರುವಂತಹ ನೃತ್ಯ ವಿನ್ಯಾಸ, ಅದರ ಔಚಿತ್ಯ ಏನು, ಹೇಗ್ ಬದಲಾಗ್ತಾ ಬಂತು ಅನ್ನೋ ಥರದಲ್ಲಿ ಆ ವರ್ಣಗಳ ಬದಲಾವಣೆಯ ಒಂದಷ್ಟು ವಿಷಯಗಳನ್ನ ಮುಂದಿನ ತರಗತಿನಲ್ಲಿ ಹಂಚಿಕೊಳ್ತೀನಿ. ಅಲ್ಲಿವರೆಗೂ ಕೂಡ ನೋಟ್ಸ್ ಗಳನ್ನ ಮಾಡ್ಕೊಂಡು ಕಲಿಯೋದನ್ನ ಮರಿಬೇಡಿ. ಪರೀಕ್ಷೆಗಳಿನ್ನೇನು ಹತ್ರ ಬರ್ತಾ ಇದೆ. ಪರೀಕ್ಷೆಗಳನ್ನ ಬರೆದು ಮಾತ್ರಕ್ಕೆ ನಿಮ್ಮ ಅಧ್ಯಯನ ಮುಗಿಯೋದಿಲ್ಲ, ನಂತರವೂ ಕೂಡ ಅದು ನಡೀತಾನೂ ಇರುತ್ತೆ. ಹಾಗಿದ್ದಾಗ ಮಾತ್ರ ನಾವು ಪರಿಪೂರ್ಣವಾದಂತಹ ಕಲಾವಿದರಾಗಕ್ಕೆ ಸಾಧ್ಯ. ಆ ದೃಷ್ಟಿಯಲ್ಲಿ ನಮ್ಮೆಲ್ಲರ ಪ್ರಯತ್ನ ಇರ್ಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಸರಿ, ಸಿಗೋಣ. ನಮಸ್ಕಾರ.